ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗಿಲ್ಲಿಯವರ ಬಗ್ಗೆ ಮದುವೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, ನಿನ್ನೆ ರಾತ್ರಿ ಗಿಲ್ಲಿಯವರು ಕಾವ್ಯ ಶೈವ ಅವರ ಮನೆಗೆ ಬಂದು ಊಟವನ್ನು ಮಾಡಿ ಹೋಗಿದ್ದಾರೆ. ಹಾಗೆ ಅವರ ಕಾವ್ಯ ಶೈವ ಅವರ ತಾಯಿಯಾದಂಥ ಕಾವ್ಯ ಶೈವ ಅವರ ತಾಯಿಯವರು ಅವರಿಗೆ ಗಿಲ್ಲಿಯವರಿಗೆ ನೀನೇ ನಮ್ಮ ಮನೆಯ ಅಳಿಯ ಅಂತಕ್ಕಂಥ ಮಾತನ್ನಲ್ಲಿ ಹೇಳಿದ್ದಾರೆ ಅಂತ ಸುದ್ದಿ ವೈರಲ್ ಆಗ್ತಾ ಇದೆ. ಈ ಸುದ್ದಿ ನಿಜಾನೋ ಸುಳ್ಳು ಅಥವಾ ಇದು ನಿಜಾನ ಅಥವಾ ಸುಳ್ಳು ಅಂತಕ್ಕಂಥ ಎಲ್ಲ ಸಂಪೂರ್ಣವಾದ ವಿಡಿಯೋನ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ವಿಡಿಯೋ ಬಗ್ಗೆ ಏನು ಅನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಗಿಲ್ಲಿ ನಟ ಅವರ ಹತ್ರ ಕೇಳಿದಾಗ ಗಿಲ್ಲಿ ನಟ ಅವರು ಹೇಳುವಂಥ ಮಾತು ಏನಪ್ಪ ಅಂತಂದರೆ, ನಾನು ಖಂಡಿತವಾಗಿಯೂ ಕಾವ್ಯ ಶೈವರನ್ನು ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಗಿಲ್ಲಿ ನಟ ಅವರು ಹೇಳಿದ್ದಾರೆ. ಖಂಡಿತವಾಗಿಯೂ ಒಪ್ಕೊಂಡ್ರೆ ನಾನು ಖಂಡಿತವಾಗಿಯೂ ಮದುವೆ ಆಗೇ ಆಗ್ತೀನಿ, ಇಬ್ಬರ ಕಡೆಯಿಂದ ಸಂಪೂರ್ಣ ಒಪ್ಪಿಗೆ ಬೇಕು, ಹಾಗೆ ಇಬ್ಬರ ಫ್ಯಾಮಿಲಿಗಳು ಒಪ್ಕೋಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಗಿಲ್ಲಿ ಅವರು ಹೇಳಿದರು. ಹಾಗೆ ಕಾವ್ಯ ಶೈವ ಅವರ ಹತ್ರ ಕೇಳಿದಾಗ ಕಾವ್ಯ ಶೈವ ಅವರು ಯಾವ ರೀತಿಯ ಮಾತನ್ನು ಹೇಳಿದ್ರಪ್ಪ ಅಂತ ಅಂದರೆ, ಖಂಡಿತವಾಗಿಯೂ ನಾನು ಗಿಲ್ಲಿಯನ್ನು ಮದುವೆ ಆಗೇ ಆಗ್ತೀನಿ, ಯಾರಾದರೂ ಅಷ್ಟೇ, ನನಗೆ ಗಿಲ್ಲಿ ಆದರೂ ಅಷ್ಟೇ, ಇನ್ನೊಬ್ಬರಾದರೂ ಅಷ್ಟೇ, ನನಗೆ ಎಲ್ಲರನ್ನೂ ನನಗೆ ಸಮಾನರು, ನಾನು ಯಾರನ್ನ ಬೇಕಾದರೂ ಮದುವೆ ಆಗ್ತೀನಿ, ಆದರೆ ನನ್ನ ಫ್ಯಾಮಿಲಿ ಒಪ್ಕೊಳ್ಬೇಕು ಅಷ್ಟೇ. ನನ್ನ ಫ್ಯಾಮಿಲಿ ಚೆನ್ನಾಗಿ ಒಪ್ಕೊಂಡ್ರೆ ನನ್ನ ಫ್ಯಾಮಿಲಿ ಯಾವ ಹುಡುಗನ ತೋರಿಸುತ್ತೋ ಅದೇ ಹುಡುಗನ ನಾನು ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಕಾವ್ಯ ಶೈವ ಅವರು ಹೇಳಿದರು. ಹಾಗೆ ಕಾವ್ಯ ಶೈವ ಅವರ ತಾಯಿಯನ್ನು ನೋಡೋದಾದರೆ ಕಾವ್ಯ ಶೈವ ಅವರ ತಾಯಿಯವರಿಗೂ ಕೂಡ ಗಿಲ್ಲಿಯವರ ಮೇಲೆ ತುಂಬಾ ಇಷ್ಟ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ತಿಳ್ಕೊಳ್ಬೋದು, ಕೆಲವು ಮೂಲಗಳಿಂದ ತಿಳ್ಕೊಂಡಿದ್ದೇವೆ. ಹೌದು ಸ್ನೇಹಿತರೆ, ಗಿಲ್ಲಿ ಅವರು ಸಾಕಷ್ಟು ಬಿಗ್ ಬಾಸ್ನಲ್ಲಿ ಗೆದ್ದಿರೋದ್ರಿಂದ ಸಾಕಷ್ಟು ಅವರಿಗೆ ಕಾರ್ಯಕ್ರಮಗಳು ಬರ್ತಾ ಇವೆ. ಹಾಗೆ ಈ ಕಾರ್ಯಕ್ರಮಗಳ ನಡುವೆ ಗಿಲ್ಲಿ ಹಾಗೆ ಕಾವ್ಯ ಅವರ ಜೋಡಿಯ ಬಗ್ಗೆ ತುಂಬಾ ಮಾತನಾಡ್ತಾ ಇದ್ದಾರೆ. ಹಾಗೆ ಗಿಲ್ಲಿ ಅವರು ಕಾವ್ಯ ಅವರು ಇಬ್ಬರು ಒಂದೇ ಆಗಬೇಕು ಅಂತಕ್ಕಂಥದ್ದು ಎಲ್ಲರೂ ಆಶಿಸ್ತಾ ಇದ್ದಾರೆ. ಅದೇ ರೀತಿ ಗಿಲ್ಲಿ ಅವರಿಗೆ ಕೂಡ ಇಷ್ಟ ಇದೆ ಕಾವ್ಯ ಶೈವರನ್ನು ಮದುವೆ ಆಗಲು ಅವರ ಮನೆಗೆ ಹೋಗಿ ಊಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥ ಸುದ್ದಿ ನಮಗೆಲ್ಲ ಸಿಗ್ತಾ ಇದೆ. ಹೌದು ಸ್ನೇಹಿತರೆ, ನಿನ್ನೆ ರಾತ್ರಿ ಗಿಲ್ಲಿ ಅವರು ಕಾವ್ಯ ಅವರ ಮನೆಗೆ ಹೋಗಿ ಊಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಹಾಗೆ ಕಾವ್ಯ ಶೈವ ಅವರ ತಾಯಿಯವರು ನೀನೇ ನಮ್ಮ ಮನೆಯ ಮುದ್ದು ಅಳಿಯ ಅಂತಕ್ಕಂಥ ಮಾತನ್ನು ಇಲ್ಲಿ ಗಿಲ್ಲಿ ಅವರ ಕಾವ್ಯ ಶೈವ ಅವರ ತಾಯಿಯವರು ಹೇಳಿದ್ದಾರೆ ಅಂತಕ್ಕಂಥ ಸುದ್ದಿ ಕೇಳಿ ಬರ್ತಾ ಇದೆ. ಹೌದು ಸ್ನೇಹಿತರೆ, ಕಾಮಿಡಿಯಾಗಿ ನಾನೇ ನಿಮ್ಮ ಮಗಳನ್ನ ಮದುವೆ ಆಗ್ತೇನೆ ಅಂತಕ್ಕಂಥದ್ದನ್ನು ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಹಾಗಿದ್ರೆ ನಾನೇ ನಿಮ್ಮ ಮನೆ ಅಳಿಯ ಅಂತಕ್ಕಂಥ ಮಾತನ್ನು ಇಲ್ಲಿ ಗಿಲ್ಲಿ ಅವರು ಕಾವ್ಯ ಶೈವ ಅವರ ತಾಯಿಗೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ನಿನ್ನೆ ಒಂದು ಫಂಕ್ಷನ್ ಇತ್ತು ಗಿಲ್ಲಿ ಹಾಗೆ ಕಾವ್ಯ ಅವರ ಮನೆಯಲ್ಲಿ. ಕಾವ್ಯ ಅವರ ಮನೆಯಲ್ಲಿ ಫಂಕ್ಷನ್ ಇದ್ದಿದ್ದರಿಂದ ಗಿಲ್ಲಿ ಅವರನ್ನು ಇನ್ವೈಟ್ ಮಾಡಿದ್ರು. ಅವರು ಅಂದರೆ ಕಾವ್ಯ ಅವರು ಗಿಲ್ಲಿ ಅವರನ್ನು ಇನ್ವೈಟ್ ಮಾಡಿದರು. ಆ ಫಂಕ್ಷನ್ಗೆ ಬಂದಂಥ ಗಿಲ್ಲಿ ಅವರ ಮನೆಯಲ್ಲಿ ಊಟ ಮಾಡಿದರು. ಊಟ ಮಾಡಿದ ನಂತರ ಸುಮ್ಮನೆ ಹೀಗೆ ನಾನು ಮದುವೆ ಆಗಿಬಿಡ್ತೀನಿ, ಇದೇ ರೀತಿ ನನಗೆ ಬಡಿಸ್ಕೊಡು ಊಟ ಅಂತ ಮಾತನ್ನು ಇಲ್ಲಿ ಗಿಲ್ಲಿ ಅವರು ಕಾವ್ಯ ಶೈವ ಅವ್ರಿಗೆ ಹೇಳ್ತಾರೆ. ಅದರಿಂದ ಕಾವ್ಯ ಶೈವ ಅವರ ತಾಯಿ ಏನು ಹೇಳ್ತಾರಪ್ಪ ಅಂತಂದರೆ, ನೀನೇ ನಮ್ಮ ಅಳಿಯ, ನೀವೇ ನಮ್ಮ ಅಳಿಯ ಅಂತಕ್ಕಂಥ ಮಾತನ್ನು ಇಲ್ಲಿ ಕಾವ್ಯ ಶೈವ ಅವರ ತಾಯಿಯವರು ಈ ರೀತಿಯಾದ ಮಾತನ್ನು ಹೇಳ್ತಾರೆ. ಇದಕ್ಕೆ ಗಿಲ್ಲಿ ತುಂಬಾ ಖುಷಿಪಟ್ಟು ಖಂಡಿತವಾಗಿಯೂ ನಾನೇ ನಿಮ್ಮ ಮನೆಯ ಅಳಿಯ ಆಗ್ತೇನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಹಾಗೆ ಕಾವ್ಯ ಶೈವ ಅವರು ಕೂಡ ತುಂಬಾ ಖುಷಿ ಆಗ್ತಾರೆ ಈ ಒಂದು ಮಾತನ್ನು ಕೇಳಿ. ಕಾವ್ಯ ಶೈವ ಅವರಿಗೂ ಒಂದು ರೀತಿಯಲ್ಲಿ ಇಷ್ಟ ಇದೆ ಗಿಲ್ಲಿ ಅವ್ರನ್ನ ಮದುವೆ ಆಗೋಕ್ಕೆ ಅಂತಕ್ಕಂಥದ್ದು ನಮ್ಮ ಎಲ್ಲರ ಅಭಿಪ್ರಾಯವಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸುತ್ತೆ? ಗಿಲ್ಲಿ ಹಾಗೆ ಕಾವ್ಯ